ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಹುಕ್ಕೇರಿ ಶಾಸಕರು ಆಗಿರುವಂತಹ ಶ್ರೀ ನಿಖಿಲ್ ಕತ್ತಿ ಹಾಗೂ ಯುವ ನಾಯಕರು ಆದ ಶ್ರೀ ವಿನಯ್ ಪಾಟೀಲ ಅವರ ಅಧ್ಯಕ್ಷತೆಯಲ್ಲಿ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಸಾಯಂಕಾಲ 6 ಗಂಟೆಗೆ ಪ್ರಚಾರ ಸಭೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ವೇದಿಕೆ ಮೇಲೆ ಶಾಸಕ ನಿಖಿಲ್ ಕತ್ತಿ, ಯುವ ನಾಯಕ ವಿನಯ್ ಪಾಟೀಲ, ನ್ಯಾಯವಾದಿ ಜಿಆರ್ ಪಾಟೀಲ, ಭರತ ಪುಂಡೆ, ಸುಭಾಷ್ ಕಾಸರ್ಕರ್, ಶೀತಲ್ ಮಠಪತಿ, ಚಿದಾನಂದ ಕರ್ದನವರ್, ಏಕನಾಥ್ ಪವಾರ್, ಆಕಾಶ ಜರಳಿ, ಅಂಗದ ಜರಳಿ, ಸದಾಶಿವರಾಜಪುರೆ, ಈಶ್ವರ ಬಾಡಕರ್, ಶಿವು ಜರಳಿ, ಪಾಂಡು ಗಸ್ತಿ ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ನಿಖಿಲ್ ಕತ್ತಿ, ಯುವ ನಾಯಕ ವಿನಯ್ ಪಾಟೀಲ್ ಹಾಗೂ ಅಂಕಲಿ ಗ್ರಾಮದ ನ್ಯಾಯವಾದಿ ಜಿಆರ್ ಪಾಟೀಲ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಿಕೆಪಿಎಸ್ ಠರಾವ್ ತಗೊಳ್ಳೋ ಸಲುವಾಗಿ ಏನೇನಾಗ್ತಾವೆಲ್ಲ ಸೋಷಿಯಲ್ ಮೀಡಿಯಾದಾಗ ನೋಡ್ತಿರ್ಬೋದು. ಇಂಥದ್ದು ನಾವು ಬೇಕಾಗೈತೆ ನಮ್ಮ ತಾಲೂಕದಾಗ ನಾವು ವಿಚಾರ ಮಾಡ್ಬೇಕು. ಇದು ಮಾಡೋದು ಯಾವುದಕ್ಕೆ? ನಾವು ಇಲೆಕ್ಷನ್ ಮಾಡೇವು. ಇವತ್ತು ಇಲೆಕ್ಷನ್ ದಿವಸ ಅಟ್ಟ ಇಲೆಕ್ಷನ್ ಇದು ಇಲೆಕ್ಷನ್ ಮುಗಿದ ಮೇಲೆ ನಾವು ಯಾವ ಪಕ್ಷ ಭೇದ ಭಾದ ಮಾಡೇ ಇಲ್ಲ. ಎಲ್ಲಾರು ಕೆಲಸಕ್ಕೂ ಮಾಡ್ಕೋತ ಬಂದು JR ಪಾಟೀಲ್ ಸರ್ ಗೊತ್ತೈತೆ, ಎಲ್ಲರೂ ಗೊತ್ತು. ಈಗ ಬರುವಂತ ಈ KB ಚುನಾವಣೆ, ಈ ಚುನಾವಣೆ ಬರ್ತದ ಮೇನ್ ಕಾರಣೀಭೂತ ಒಬ್ರು ಯಾರು ಬೇರೆನ 7 ಮಂದಿ ಡೈರೆಕ್ಟರ್ ತೊಗೊಂಡೋಗಿ ಯಾವುದೋ ಒಂದು ಐಶ್ವರ್ಯ ಹೋಟೆಲ್ದಾಗ ಕುಂತ್ಕೊಂಡು ಕೂತು, ಇನ್ನೊಬ್ರು PAಗಳು ಬಂದ ಅಲ್ಲಿ KB ಇಲೆಕ್ಟ್ರಿಕ್ ಸೊಸೈಟಿಯಾಗ ದರಪ್ ಮನೆ. ಇದು ನಮಗೆ ಬೇಕಾಗೈತಿ ತಾಲೂಕು ನೋಡಿ. ಕಳೆದ 20 ವರ್ಷದಿಂದ ಒಂದು ಹೊಂದಾಣಿಕೆಯಲ್ಲಿ ನಾವೆಂದೂ ಚುನಾವಣೆ ಮಾಡಿಲ್ಲ. ಅದ್ರೊಳಗೆ ಎಮ್ಕನ್ಮಡಿ ಮತಕ್ಷೇತ್ರ ಬರುವಂಥ 4 ZP ಕೂಡ ಐತಿ. ಅಲ್ಲಿಂದ 4 ಕ್ಯಾಂಡಿಡೇಟ್, ನಮ್ಮ 11 ಇದ್ದು. ಈ ಹೊಂದಾಣಿಕೆ ಮೇಲೆ ಕಳೆದ 2010ರಿಂದ ಚುನಾವಣೆ ಆಗೇ ಇಲ್ಲ ಇಲೆಕ್ಟ್ರಿಕ್ ಸೊಸೈಟಿ. ಈಗ ತಂದೆ ಯಾರು ಕಿಟ್ಟಾರಂದ್ರೆ ಅವ್ರಿಗೆ ಹೇಳೋರು ಕೇಳೋರು ಯಾರಿಲ್ಲ. ಅದಕ್ಕೆ ನಾವು ನೀವೆಲ್ಲ ತಿಳ್ಕೋಬೇಕು, ಈ ಬರೋ ಚುನಾವಣೆ ನಮ್ಮ ಪ್ರತಿಯೊಬ್ಬರ ಮನೆ ಬಾಗಿಲ ಚುನಾವಣೆ. ಯಾಕಂದ್ರೆ ಪ್ರತಿಯೊಬ್ಬರ ಮೀಟರ್ಗಳು ಈಗ PKPS ಮುಂದೆ ಇಟ್ಟು ಮಾಡಿ ಆಗ್ತೈತಿ. ನಾಳೆ ನಿಮ್ಮ ಮನೆಗೆ ಹೋಗಿ ಏನು ಮಾಡ್ಯಾರ ಅದು ನಾವು ನೀವೆಲ್ಲರೂ ವಿಚಾರ. ಹೊರಗಡೆಯಿಂದ ಬಂದವ್ರ ಕೈ ಹಾಕಕ್ಕೆ ಎದಕ್ಕೆ DCC ಬ್ಯಾಂಕ್ ಎಲೆಕ್ಷನ್. ಆಮೇಲೆ ಅವ್ರಿಗೆ ಮಂದಿ ಸಿಗ್ಲಾರ್ದಕ್ಕಾಗಕ್ಕೆ ಏನು ಮಾಡಿರು, ಹೊರಗಡೆ ಮಂದಿ ತಂದು ದಬ್ಬಾಳಿಕೆ ಮಾಡೋದು ಮಾಡ್ಯಾರ. ಇಲ್ರಿ ಎಲ್ಲ ಕಡೆ ಹೊರಗಡೆ ಮಂದಿ ತಂದು ದಬ್ಬಾಳಿಕೆ ಮಾಡೋದು. ನೀವು ನೋಡ್ಯಾರೋ ಬಿಟ್ಟಿರೋ ಗೊತ್ತಿಲ್ಲ, ಬಹುಶಃ ನೀವು ಎಲ್ಲರೂ ನೋಡಿರ್ತೀರಿ. ಈಗ ಸದ್ಯ ನೀವು ನೋಡಿದ್ರೆ ಗೊತ್ತಾಗತ್ತೆ ಏನಪ್ಪ ಅಂತಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ ಆಗಲಿ, ವಾಟ್ಸಪ್ ಆಗಲಿ, ಎಲ್ಲಿ ಬೇಕಾದಲ್ಲಿ ಸುದಕ್ಕೆ ಚರ್ಚೆ ನಡೀತಕ್ಕಂಥದ್ದು ಇದೆ. ಅದಕ್ಕೆ ನಾವು ಸಾಕ್ಷಿ ಆಗ್ಯವು. ಇಂಥ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿ ಆಗ್ಯವು ನಾವು. ಹಿಂಗೆ ಹೋಗುವಾಗ ಹೈದರಾಬಾದ್ ನೋಡಿದ ತಕ್ಷಣ ಇವ್ರು ಯಾರು ಮಂದಿನ ಗೊತ್ತಿಲ್ಲ, ಪುರಾವ್ ಸುಮ್ ಕೇಳಾಕತ್ ಎಲ್ಲಿಂದ ಜನ ಬಂದಾರ್ರಿ ಇವ್ರು ಅಂತ ನಮಗೆ ಕೇಳಾಕತ್ತ. ಇದು ಎದಕ್ಕೆ ಹೇಳಕ್ಕೆ ನಿಮ್ಗೆ ಬಯಸ್ತೇನಪ್ಪ ಅಂತಂದ್ರೆ, ಇವತ್ತ ಪರಿಸ್ಥಿತಿ ಹಿಂಗಾಯ್ತಂದ್ರೆ ನಾಳೆ ಹೆಂಗಾಗೋದು ಏನ್ರಿ ಇವ್ರ ಕಡೆ ನಮ್ಮ ಸಂಘ ಸಂಸ್ಥೆಗಳು ಅಧಿಕಾರ ಚುಕ್ಕಾನಿ ಅವರೆಲ್ಲರ ಹಿಡಿದ್ರೆ ಮುಂದೆ ಆ ಪರಿಸ್ಥಿತಿ ನಮ್ಗೆ ಏನಾಗೋದು ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗ್ತದೆ. ಅದರ ಜೊತೆಗೆ ಎಲೆಕ್ಟ್ರಿಕ್ ಸೊಸೈಟಿ ಪ್ರಚಾರಿಸೋದಕ್ಕೆ ಈಗ ಸ್ಟಾರ್ಟ್ ಮಾಡಿ. ನಿಮ್ಮ ಊರಿಗೆ ಬಂದಾರೋ ಇಲ್ಲೋ ಗೊತ್ತಿಲ್ಲ. ಬಂದಿದ್ರೆ ನೀವು ಬರೋದು ಈಗೇನು ಬಂದಾರ ಬಂದು ಹೋಗಿದ್ರೆ ಆ ಬಂದಾಗ ಅವ್ರು ಬರೋಕ್ಕಿಂತ ಒಂದು ತಾಸು ಮೊದಲು ಎಷ್ಟು ಟ್ರ್ಯಾಕ್ಸ್ಗಳು ಬಂದವು ರೀ? 10 ಟ್ರ್ಯಾಕ್ಸ್. ಅದಕ್ಕಿಂತ ಮೊದಲು ಬಂದಿರ್ತಾರೆ. ಅವರ ಬರ್ತಾರ, ಅವರ ಕೂಡ್ತಾರ, ಅವರ ಕುರ್ಚಿ ಮೇಲೆ ಕೂಡ ಅವರ ಚಪ್ಪಳಿ ಬರ್ತಾರೆ, ಅವ್ರು ಹೋಗ್ತಾರೆ ಮುಂದಿನ ಊರಿಗೆ ಹೋಗ್ತಾರೆ. ಈ ಕಾರ್ಯಕ್ರಮ ಮುಗಿಸೋದ್ರೆ ಮತ್ತೆ ನೆಕ್ಸ್ಟ್ ಕಾರ್ಯಕ್ರಮ ಅವಾಗಡೆ ಮತ್ತು ನಮ್ಮ ಊರಿಗೆ ನಾವು ನೋಡ್ಬೇಕಾದ್ರೆ ನಮ್ಮ ತಾಲೂಕು ನಮ್ಮ ಊರಿಗೆ ಈ ಹಳಿ ಅಂದ್ರೆ AB ಪಾಟೀಲ್ ಉಮೇಶಣ್ಣ ಆಗಲಿ ಅಥವಾ ನಿಖಿಲ್ನ ಆಗಲಿ ರಮೇಶಣ್ಣ ಆಗಲಿ ಏನು ಮಾಡಿದಾರೋ ಅದನ್ನು ಸ್ವಲ್ಪ ನೆನೆಸ್ಬೇಕು ನಾವು. ಯಾಕಂದ್ರೆ ಈಗ ನಾವು ಒಂದು 2005 ನಮ್ಮ ಊರಾಗ ಏನು ಘಟನೆ ಆಯಿತು, ಸೊಸೈಟಿ ಆ ಸೊಸೈಟಿದಿಂದ ಕೀಲಿ ಹಾಕೋ ಪ್ರಸಂಗ ಬಂದಿತ್ತು. 66 ಲಕ್ಷ ರೂಪಾಯಿ ಆ ಟೈಮ್ದಾಗ ಒಬ್ಬೊಬ್ಬರು 5,000 6,000 ರೂಪಾಯಿ 10,000 ತನಕ ಲೋನ್ ಅಂದ್ರೆ ದೊಡ್ಡ ರೈತರ ಲೋನ 15,000 ರೂಪಾಯಿ ಐತಿ ಆ ಟೈಮ್ದಾಗ. ಆ ಟೈಮ್ದಾಗ 66 ಲಕ್ಷ ರೂಪಾಯಿ ನಮ್ಮ ತಪ್ಪಿತ್ತು. 26 ಲಕ್ಷ ಲಾಸ್ ಇತ್ತು, 66 ಲಕ್ಷ. ಅಂಥ ಸೊಸೈಟಿನ ಇಬ್ಬರು ಮುಖಂಡ್ರು ಆ ಟೈಮ್ದಾಗ ನಮ್ಮ ಮದರ ಉಪಾಧ್ಯಕ್ಷರಿದ್ದರು. ಅವ್ರ ಮೇಲೆ ಕೇಸ್ಗಳಾಗಿದ್ದು ನಾವು ಓಡಾಡ್ತೀವಿ ನಮ್ಮ ಪ್ರಾಕ್ಟೀಸ್ ಬಿಟ್ಟ. ಆಗ AB ಪಾಟೀಲ್ರಾಗಲಿ ಮತ್ತು ಉಮೇಶಣ್ಣ ಕತ್ತಿ ಮತ್ತು ರಮೇಶಣ್ಣ ಕತ್ತಿ ಪಕ್ಷಾತೀತವಾಗಿ ಅವ್ರಿಗೆ ಆ ಒಂದು ಸಹಕಾರ ಸಂಘ ಉಳಿಬೇಕನ್ನೋ ಉದ್ದೇಶ ಸಲುವಾಗಿ ಅವ್ರು ಪ್ರಯತ್ನ ಮಾಡಿದ್ರು. ಅವ್ರ ಪ್ರಯತ್ನಕ್ಕೆ ಇವತ್ತು ಏನು ಸೊಸೈಟಿ ಐತೆ ಅನ್ನೋದು ನಾವು ಎಲ್ಲರ ಕಣ್ಲೇ ನೋಡೋಕ್ಕಾಗತ್ತೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.